ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದೆ. ರೈತರ ಗೋಳು ಕೇಳೋಕೆ ಸರ್ಕಾರದಿಂದ ಯಾರೂ ಕೂಡ ಇಲ್ಲ. ಸರ್ಕಾರಕ್ಕೆ ಇದು ಸಮಸ್ಯೆಯಾಗಿ ಕಾಣ್ತಿಲ್ಲ. ರಿಜಿಸ್ಟ್ರೇಷನ್ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಎನ್ ರವಿಕುಮಾರ್ ಹೇಳಿಕೆ. ಗೃಹ ಸಚಿವರಿಗೂ ರಿಜಿಸ್ಟ್ರೇಷನ್ ದೊಡ್ಡ ಸಮಸ್ಯೆಯಾಗಿದೆ. ಕೂಡಲೇ ರಾಜ್ಯವನ್ನ ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಬೇಕು. ರಾಜ್ಯದಲ್ಲಿ ಬರದ ಛಾಯೆ ಇದ್ರೂ ಮಂತ್ರಿಗಳಿಲ್ಲ. ಇರೋ ಮಂತ್ರಿಗಳಲ್ಲಿ ಅಸಮಾಧಾನವಿದೆ. ಅವ್ರ್ಯಾರು ಎಲ್ಲೂ ಹೋಗ್ತಿಲ್ಲ. ರಾಜ್ಯದಲ್ಲಿ ಡ್ಯಾಂಗಳು ಖಾಲಿಯಾಗಿದೆ. ಕುಡಿಯುವ ನೀರಿಗಾಗಿ ತಕ್ಷಣ ರಾಜ್ಯ ಸರ್ಕಾರ ಸಭೆಯನ್ನ ಕರೆಯಬೇಕು. ಸರ್ವಪಕ್ಷದ ಸಭೆ ಕರೆದು ಬರಗಾಲದ ಕುರಿತು ಚರ್ಚೆ ಮಾಡಬೇಕು. ಇದು ವಾಸ್ತು ಸರ್ಕಾರವೇ ಆಗಿದ್ರೆ ಏನೇ ಮಾಡಬೇಕೆಂದ್ರೂ ವಾಸ್ತು ಅಡ್ಡ ಬರ್ತಾ ಇದೆ. ಅಫ್ಸಲ್ಪುರದ ಫೋಸ್ಕೋ ಕೇಸ್ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಗೃಹ ಸಚಿವರು ತವರು ಜಿಲ್ಲೆಯಿಂದಲೇ ಗಾಯವಾಗಿದ್ದಾನೆ. ಠಾಣೆಯಿಂದ ಕೈಕೋಳ ಬಿಚ್ಚಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಇದರ ಬಗ್ಗೆ ಯಾಕೆ ಗೃಹ ಸಚಿವರು ಮಾತನಾಡ್ತಾ ಇಲ್ಲ? ಕೂಡಲೇ ಅಫ್ಸಲ್ಪುರ ಸಿಪಿಐ ಅಮಾನತು ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಹದಗೆಟ್ಟು ಹೋಗಿದೆ. ಲಾಡ್ಲೆ ಮಶಾಕ್ ಕೇಸ್ ವಾಪಸ್ಸು ಪಡೆದಿದ್ದಕ್ಕೆ ಹೈಕೋರ್ಟ್ ಕಪಾಳ ಮೋಕ್ಷವನ್ನ ಮಾಡಿದೆ. ಇದಕ್ಕೆ ನಿಮ್ಮ ಗೃಹ ಸಚಿವರು ಏನ್ ಹೇಳ್ತಾರೆ? ಗೃಹ ಸಚಿವರ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದ್ದಾರೆ. ಏನಾದ್ರೂ ಪ್ರಿಯಾಂಕಾ ಖರ್ಗೆ ಕಲಬುರಗಿ ಉಸ್ತುವಾರಿ ಸಚಿವರು ಆದ್ರೆ ಬೆಂಗಳೂರನ್ನ ಕೇಂದ್ರ ಮಾಡಿಕೊಂಡಿದ್ದಾರೆ. ಅವರನ್ನ ಹುಡುಕಿ ಕೊಡಿ ಅಂತ ಅಭಿಯಾನ ಮಾಡಬೇಕಾಗುತ್ತದೆ ಎಂದು ರವಿಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಿಪೋರ್ಟ್ ಪ್ರಜಾಪ್ರಭ ಟಿವಿ ಕಲಬುರಗಿ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ಉದಾಹರಣೆ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಎಲ್ಲೋಯ್ತು ಅನ್ನುವಂಥದ್ದು ಇನ್ನೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. 5,000 ಕೋಟಿ ರೂಪಾಯಿ. ಅದರ ಜೊತೆನಲ್ಲಿನೇ 19,000 ಅಕೌಂಟ್ಗಳದ್ದು ಹಣ ಒಂದೇ ಅಕೌಂಟ್ಗೆ ಹೋಗ್ತಾ ಇದೆ. ಹಣ ಒಂದೇ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆ. 19,000 ಜನರದ್ದು ಗೃಹಲಕ್ಷ್ಮಿ ಹಣ ಒಂದೇ ಅಕೌಂಟ್ ನಂಬರ್ಗೆ. ಇದು ಇತ್ತೀಚೆಗೆಲ್ಲ ಪೇಪರ್ಗಳಲ್ಲಿ ಬಂತು. ಯಾರ್ದದು ನಂಬರ್, ಅಕೌಂಟ್ ನಂಬರು, ಯಾರ ಅಕೌಂಟ್ಗೆ ಹೋಗ್ತಾ ಇದೆ 19,000 ಜನರದ ಹಣ? ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಯಿತು? 10 ಲಕ್ಷ ಅಕೌಂಟ್ ನಂಬರ್ಗಳು. ಇದು ಹಿಂದಿರ್ತಕ್ಕಂಥ ಕುತಂತ್ರ ಏನು, ಷಡ್ಯಂತ್ರ ಏನು, ಭ್ರಷ್ಟಾಚಾರ ಏನು? ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭಾರಿ ಭ್ರಷ್ಟಾಚಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಬಗ್ಗೆ ನಾವು ಸೆಷನ್ನಲ್ಲಿ ಬಹಳ ದೊಡ್ಡ ಆಂದೋಲನವನ್ನು ತೆಗೆದುಕೊಳ್ಳೋರಿದ್ದೇವೆ ಈ ವಿಷಯವನ್ನು. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರಿದ್ರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದರ ಬಗ್ಗೆ CBI ತನಿಖೆ ಆಗಬೇಕು. ಇದರ ಬಗ್ಗೆ ಈ ಒಂದು 5,000 ಕೋಟಿ ರೂಪಾಯಿ ಗೋಲ್ಮಾಲ್ ಬಗ್ಗೆ ಮತ್ತು ಈಗ ಒಂದೇ ಅಕೌಂಟ್ ನಂಬರ್ಗೆ ಹಣ, ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಿರೋದು, ಆಮೇಲೆ 10 ಲಕ್ಷ ಅಕೌಂಟ್ಗಳು ಆಗಿಂದಾಗ್ಗೆ ಚೇಂಜ್ ಆಗ್ತಾ ಇರೋದು, ಇವೆಲ್ಲ ಪ್ರಕರಣಗಳ ಬಗ್ಗೆ CBI ತನಿಖೆ ಆಗಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಈ ವಿಷಯದಲ್ಲಿ, ಈ ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಇತ್ತೀಚಿನ ಹೇಳಿದ್ವಿ, ಅದು ಉತ್ತರ ಕೊಡಲಿಲ್ಲ ಇನ್ನು. ಇಲ್ಲ, ನಾವು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿದ್ದೀವಿ. ಉತ್ತರ ಕೊಡ್ತೀವಿ. ಯಾವಾಗ? ಸೆಷನ್ ಕೊನೆ ದಿವಸ ಉತ್ತರ ಕೊಡ್ತಾರಲ್ಲ ಮುಖ್ಯಮಂತ್ರಿಗಳು, ಕೊಟ್ಟು ಹೋದ್ರು. ದುಡ್ಡು ಅದನ್ನೇ ಕೇಳ್ತಾ ಇದ್ದೀವಿ. ಮುಂದುವರಿದಿದೆ ನಮ್ಮ ಹೋರಾಟ. 5,000 ಕೋಟಿ ರೂಪಾಯಿ ಎಲ್ಲೋಯ್ತು? ಅದಾದ ನಂತರ ಮತ್ತೆ ಒಂದೇ ಅಕೌಂಟ್ಗೆ ಸಾವಿರಾರು ಜನರದ ಹಣ ಹೋಗ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಈ ಒಂದು ಸ್ಕೀಮ್ನಲ್ಲಿ ಆಗಿರ್ತಕ್ಕಂಥ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ CBI ತನಿಖೆ ಕೊಡಬೇಕು. ಇದನ್ನ ನಾವು ತೆಗೆದುಕೊಳ್ತೀವಿ. ಹೋರಾಟ ದೊಡ್ಡದಾಗಿ ತೆಗೆದುಕೊಳ್ತೀವಿ. ಹೇಳಿದ್ರು ಏನು, ಬೆಂಗಳೂರಿನ ಹತ್ರ ನಿನ್ನೆ 7 ಜನ ಏನು
ಗಣಿಗಾರಿಕೆಯಲ್ಲಿ ಬಂಡೆ ಕುಸಿತದಿಂದ ತೀರ್ಕೊಂಡಿದ್ದಾರೆ. ಅದರೊಳಗಡೆ ನಮ್ಮ ಯಾದಗಿರಿಯಿಂದ ಒಬ್ಬ ಕಾರ್ಮಿಕ ತೀರ್ಕೊಂಡಿದ್ದಾನೆ. ಹಾಗಾಗಿ ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು, ಅದು ಡಿ ದರ್ಜೆನೇ ಇರಲಿ, ಕೂಡಲೇ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಕುಟುಂಬ, ಅದು ಎಂಟೈರ್ ಕುಟುಂಬ ಅವನ ಮೇಲೆ ಡಿಪೆಂಡ್ ಆಗಿದೆ. ಆದ್ರಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಲ್ಲದೇನೆ ಅವರ ಮನೆಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಮತ್ತು ಮಧ್ಯಪ್ರದೇಶದ 6 ಜನ ಏನು ತೀರ್ಕೊಂಡಿದ್ದಾರೆ, ಅವರು ಕರ್ನಾಟಕದಲ್ಲಿ ತೀರ್ಕೊಂಡಿರೋದು. ದೋ ದೇ ಆರ್ ಫ್ರಮ್ ಮಧ್ಯಪ್ರದೇಶ್, ಅವರು ಮಧ್ಯಪ್ರದೇಶದವ್ರು ಆಗಿದ್ರು ಕೂಡ ತೀರ್ಕೊಂಡಿರೋದು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಅವ್ರಿಗೂ ಕೂಡ, ಆ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು ಯಾರು ಆ ಒಂದು ಕ್ರಷರ್ ಮಾಲೀಕರಿದ್ದಾರೆ, ಅವ್ರನ್ನಿನ್ನೂ ಬಂಧಿಸಿಲ್ಲ. ಕೂಡಲೇ ಬಂಧಿಸಬೇಕು. ಯಾವುದೇ ಮುಲಾಜಿಲ್ದೇನೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಕೂಡಲೇ ಬಂಧಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆ ಕ್ರಷರ್ ಮಾಲೀಕರಿಂದನೂ ಕೂಡ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವ ರೀತಿಯಲ್ಲಿ ಸರ್ಕಾರ ಮಾತುಕತೆಯನ್ನು ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನು ಮೂರನೇ ಸಂಗತಿ, ನಮ್ಮ ಗೃಹ ಸಚಿವರು ಇಲ್ಲಿಯವರೇನೆ ಚಿತ್ತಾಪುರ ತಾಲೂಕನ್ನು ಪ್ರತಿನಿಧಿಸ್ತಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅಫ್ಜಲ್ಪುರದಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. 16 ವರ್ಷದ ಬಾಲಕಿ ನಾಪತ್ತೆಯಾಗಿರ್ತಕ್ಕಂಥ ವಿಷಯ. ಅದೇ ತಾಲೂಕಿನ 24 ವರ್ಷದ ಒಬ್ಬ ಯುವಕ ಆ ಒಂದು 16 ವರ್ಷದ ಬಾಲಕಿಯ ಜೊತೆಯಲ್ಲಿ ಪ್ರೀತಿ ಇಟ್ಕೊಂಡಿದ್ದ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂಥ ಯುವಕ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಬರ್ತಾರೆ. ಕೈಕೋಳ ಹಾಕಿ ಬಂಧಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ಸ್ವಲ್ಪ ಸಮಯದಲ್ಲೇ ಗಯಾಬೆಂಗಾಗ್ತಾನೆ. ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಪೊಲೀಸ್ ಸ್ಟೇಷನ್ನಿಂದ? ನಮ್ಮ ಗೃಹ ಸಚಿವರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಕೈಕೋಳ ಬಿಚ್ಕೊಂಡು, ಕೈಕೋಳ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಯಾರು? ಕೂಡಲೇ ಆ ಇನ್ಸ್ಪೆಕ್ಟರನ್ನ ಸಸ್ಪೆಂಡ್ ಮಾಡಬೇಕು. ಲಾ ಅಂಡ್ ಆರ್ಡರ್ ಈ ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ನಮ್ಮ ಹೋಮ್ ಮಿನಿಸ್ಟರ್ ಹೆಂಗಪ್ಪ ಇದ್ದಾರೆ ಅಂತ ಹೇಳಿದ್ರೆ ಬೇಕಾದ್ ನಡಿಬಹುದು. ಈ ಉದಾಹರಣೆಗೆ ಆಳಂದದಲ್ಲಿ ಲಾಡ್ಲೆ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ವಿ. ಆ ಕೇಸನ್ನು ವಾಪಸ್ ತೆಗೆದುಕೊಳ್ತು ಸರ್ಕಾರ. ಹೈಕೋರ್ಟ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ, ಸ್ಟೇ ಕೊಟ್ಟಿದೆ. ನೀವು ಈ ಕೇಸನ್ನು ತೆಗೆದುಹಾಕಿದ್ದು ಸರಿಯಲ್ಲ ಅಂಥೇಳಿ. ಅಂದ್ರೆ ಸರ್ಕಾರದ ನಿಲುವಿಗೆ, ನಿರ್ಧಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಹೈಕೋರ್ಟ್. ಆ ಕೇಸ್ನ ತೆಗೆದುಹಾಕಿದ್ದಕ್ಕೆ ಸ್ಟೇ ಕೊಟ್ಟಿದೆ. ಇದಕ್ಕೇನಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು? ತಮ್ಮ ಸರ್ಕಾರ ಮಾಡಿದ ತಪ್ಪು. ಅದೇ ಥರ ಹುಬ್ಳಿ ಕೇಸುಗಳನ್ನು ತೆಗೆದುಹಾಕಿದ್ದು ತಪ್ಪು, ಅದ್ರ ಬಗ್ಗೆನೂ ಸ್ಟೇ ಕೊಟ್ಟಿತ್ತು. ಈ ಥರ ಹಿಂದೂಗಳ ಮೇಲಿರ್ತಕ್ಕಂಥ ಕೇಸುಗಳನ್ನು, ಇನ್ನಷ್ಟು ಕೇಸುಗಳನ್ನು ಹಾಕಿಬಿಟ್ಟು ಅವ್ರನ್ನ ಒಳಗಡೆ ಹಾಕೋದು. ಕೊಲೆ ಮಾಡಿದ್ರು, ಹಲ್ಲೆ ಮಾಡಿದ್ರು, ಬೇಕಾದ ಕ್ರಿಮಿನಲ್ ಚಟುವಟಿಕೆ ಮಾಡಿದ್ರು ಕೂಡ ಅವ್ರ ಮೇಲಿನ ಕೇಸುಗಳನ್ನು ತೆಗೆದುಹಾಕ್ತಕ್ಕಂಥದ್ದು.
ಕರ್ನಾಟಕ ರಾಜ್ಯದಲ್ಲಿ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಮೇರೆ ಮೀರ್ತಾ ಇದೆ. ನಮ್ಮ ಗೃಹ ಸಚಿವರು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕೆ ಸರ್ಕಾರ ಇದನ್ನ ಲ್ಯಾಡ್ಲೆ ಕೇಸನ್ನು ವಾಪಸ್ ತೆಗೆದುಕೊಳ್ತು? ಇವಾಗ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ನಿಮ್ಮ ತುಷ್ಟೀಕರಣ ನೀತಿಗೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರ ತುಷ್ಟೀಕರಣ ನೀತಿಯನ್ನು ಮುಂದುವರಿಸೋದನ್ನ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿದೆ, ಈಗಲಾದರೂ ನಿಲ್ಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ. ನಮ್ಮ ಬಿಜೆಪಿ ಸರಿಯಾಗಿನೇ ಮಾಡಿತ್ತು, ಹೋರಾಟವನ್ನು ಮಾಡಿತ್ತು. ಹಾಗಾಗಿ ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಳಂದದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನಮ್ಮ ಜೊತೆನಲ್ಲಿದ್ದಾರೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬರಗಾಲ ಆವರಿಸ್ತಾ ಇದೆ. ರಾಜ್ಯಾದ್ಯಂತ ಈ ಒಂದು ರೈತರ ಬವಣೆ ಏನು ಹೆಚ್ಚಾಗ್ತಾ ಇದೆ, ರೈತರ ಸಂಕಷ್ಟ ಏನು ಹೆಚ್ಚಾಗ್ತಾ ಇದೆ, ಅವರ ಗೋಳನ್ನು ಕೇಳೋದಕ್ಕೆ ಯಾರೂ ಇಲ್ಲ. ರೈತರ ಸಮಸ್ಯೆಗಿಂತ ನಮ್ಮ ರಾಜ್ಯದಲ್ಲಿ ಅದೇನೋ ಒಂದು ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ರೈತರ ಸಮಸ್ಯೆಗಿಂತ ಗೋಳು ಹೊಯ್ಕೊಳ್ತಾ ಇದ್ದಾರೆ ರೈತರು. ಅದ್ಯಾರಿಗೂ ಕೂಡ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿನೇ ಕಾಣಿಸ್ತಾ ಇಲ್ಲ. ರಿಜಿಸ್ಟ್ರೇಷನ್ನೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇಡೀ ಸಮಾಜಕ್ಕೆ ಯಾರಿಗೋ ಸಮಸ್ಯೆ ಅನ್ನಿಸ್ತಾ ಇಲ್ಲ ಅದು ರಿಜಿಸ್ಟ್ರೇಷನ್. ಯಾರು ರಿಜಿಸ್ಟ್ರೇಷನ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನಿಮ್ಮ ಹೋಮ್ ಮಿನಿಸ್ಟ್ರೇ ಮಾತಾಡ್ತಾ ಇದ್ದಾರೆ. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಬಹಳ ದೊಡ್ಡ ನಂಬರ್ 1 ಪ್ರಾಬ್ಲಮ್ ದೇಶದಲ್ಲಿ. ಅಂಥ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈ ರೈತರ ಸಮಸ್ಯೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಕುಸಿದೋಗ್ಬಿಟ್ಟಿದೆ, ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಮಾರು 140ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಈಗ 140ಕ್ಕಿಂತ ಹೆಚ್ಚು. ನಾನು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವರದಿಯನ್ನೇ ಆಧರಿಸಿ ಹೇಳ್ತಾ ಇದ್ದೀನಿ. ಸುಮಾರು 14 ಡ್ಯಾಮ್ಗಳಲ್ಲಿ ನೀರು ಖಾಲಿ ಆಗ್ತಾ ಇದೆ. 14 ಡ್ಯಾಮ್ಗಳಲ್ಲಿ ಕುಡಿಯೋ ನೀರು, ಪಶು ಪಕ್ಷಿ ಪ್ರಾಣಿಗಳಿಗೆ ಕುಡಿಯೋ ನೀರು, ಬೆಳೆಗಳು ಬಿತ್ತನೆ ಮಾಡಿಲ್ಲ, ಮೋರ್ ದೆನ್ 50%. ಇದ್ಯಾವುದು ಕೂಡ ಈ ಸರ್ಕಾರಕ್ಕೆ ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ರಿಜಿಸ್ಟ್ರೇಷನ್ಗೆ ಸಮಸ್ಯೆ ಆಗಿಬಿಟ್ಟಿದೆ. ಆದ್ರಿಂದ ಈ ಸರ್ಕಾರಕ್ಕೆ ರೈತರ ಬವಣೆ ಕೇಳೋದಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಮಂತ್ರಿಗಳಿಲ್ಲ. 14 ಜನ ಮಂತ್ರಿಗಳಿದ್ದಾರೆ. ಅದರೊಳಗಡೆ ಅರ್ಧಕ್ಕರ್ಧ ಜನ ಅಸಮಾಧಾನಿತರಾಗಿದ್ದಾರೆ. ಅದರೊಳಗೂ ಕೂಡ ಯಾರು ಓಡಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಒಂದು ರೀತಿ ಇದು ವಾಸ್ತು ಸರ್ಕಾರ. ಈ ಸರ್ಕಾರ ವಾಸ್ತು ಸರ್ಕಾರ. ಇದು ಏನೇ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿದ್ರು ವಾಸ್ತು ಅಡ್ಡ ಬರುತ್ತೆ. ಹಾಗಾಗಿ ನಾನು ಕೂಡಲೇ ಆಗ್ರಹ ಪಡಿಸ್ತೇನೆ, ಕರ್ನಾಟಕ ರಾಜ್ಯವನ್ನು ಬರಗಾಲ ರಾಜ್ಯ ಅಂತೇಳಿ ಅನೌನ್ಸ್ಮೆಂಟ್ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಅಧಿಕಾರಿಗಳ ಸಭೆಯನ್ನು ಕರಿಬೇಕು, ಸ್ಟೇಟಸ್ ರಿಪೋರ್ಟನ್ನು ತೆಗೆದುಕೊಳ್ಬೇಕು. ಯಾವ್ಯಾವ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಬಿತ್ತನೆ ಆಗಿಲ್ಲ, ಯಾವ ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿದೆ. ಎಲೆಕ್ಟ್ರಿಸಿಟಿ ಪ್ರಾಬ್ಲಮನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿಗಡಾಯಿಸುತ್ತೀಗ. ಡ್ಯಾಮಲ್ಲಿ ನೀರಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿಯ
ಪ್ರಸಕ್ತ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ, ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ತುರ್ತು ಸಭೆಯನ್ನು ಕರಿಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ.